अपने आप को ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಅದಾದ ಮೇಲೆ ಕೆಲವೊಂದು ವಿಷಯಗಳನ್ನ ನಿಮಗೆ ಇದರ ಬಗ್ಗೆ ಹೇಳಬೇಕು. ಅದಾದ ನಂತರ ಹೇಳ್ತೀನಿ. ಈ ಒಂದು ವಿಡಿಯೋವನ್ನು ಮೊದಲಿಗೆ ನೋಡ್ಕೊಂಡು ಬನ್ನಿ. प्रतिपक्ष के माननीय नेता माननीय प्रधानमंत्री सदन के नेता हैं और मुझे मेरी संस्कृति संस्कार ये कहते हैं, व्यक्तिगत जीवन में भी, सार्वजनिक जीवन में भी और इस आसन पर भी जो हमसे बड़े हैं उनको झुककर नमस्कार करो। हाँ, मैं इस बात को आसन से कह रहा हूँ कि मेरी संस्कृति और संस्कार यही है कि बड़ों का झुककर और आवश्यक हो तो पैर छूकर सम्मान करो। प्रतिपक्ष के माननीय नेता माननीय प्रधानमंत्री सदन के नेता हैं और मुझे मेरी संस्कृति संस्कार ये कहते हैं, व्यक्तिगत जीवन में भी, सार्वजनिक जीवन में भी उनको झुककर नमस्कार करो। मुझे यही सिखाया है और बराबर वालों से बराबर का व्यवहार करो, यही मुझे सिखाया है। और इसीलिए स्पीकर सर अगर आप हाँ, मैं इस बात को आसन से कह रहा हूँ कि मेरी संस्कृति और संस्कार यही है कि बड़ों का झुककर और आवश्यक हो तो पैर छूकर सम्मान करो और बराबर जो उम्र से छोटे हैं उनसे बराबर का व्यवहार करो। स्पीकर सर, ये हमारी संस्कृति संस्कार है और मैं इस संस्कृति संस्कार की पालन करता हूँ। स्पीकर सर आपकी बात को मैं एक्सेप्ट करता हूँ। स्पीकर सर आपकी बात को रिस्पेक्टफुली बैठिए ना। स्पीकर सर मैं आपकी बात को रिस्पेक्ट करता हूँ, मगर आपको कहना चाहता हूँ कि इस हाउस में स्पीकर से कोई बड़ा नहीं होता। स्पीकर सबसे बड़ा है, हम सबको स्पीकर के सामने झुकना चाहिए और मैं आपके सामने झुकूंगा और सारा का सारा ऑपोजिशन आपके सामने झुकेगा। ये लोकतंत्र है स्पीकर सर, आप इस हाउस के लीडर हैं, आपको किसी के सामने नहीं झुकना चाहिए। ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕೊನೆಗೂ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಆಯ್ಕೆಯಾಗಿದ್ದಾಯಿತು. ಅದಾದ ಮೇಲೆ ಏಕೆಂದರೆ ಎಲ್ರಿಗೂ ಗೊತ್ತಿತ್ತು, ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಆಗ್ತಾರೋ ಇಲ್ವೋ ಅನ್ನುವಂತಹ ಅನುಮಾನಗಳು ಬಹಳಷ್ಟು ಕಾಡ್ತಾ ಇತ್ತು. ಏಕೆಂದರೆ ವಿಪಕ್ಷ ನಾಯಕನಾಗೋದಕ್ಕೆ ಇಷ್ಟು ವರ್ಷ ಒಪ್ಪದೇ ಇದ್ದಂಥ ರಾಹುಲ್ ಗಾಂಧಿ, ಯಾವುದೇ ಮಂತ್ರಿಗಿರಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಂಥ ರಾಹುಲ್ ಗಾಂಧಿ ಕೊನೆಗೂ ಏನನ್ನಿಸ್ತೋ ಏನೋ ಗೊತ್ತಿಲ್ಲ, ಕೊನೆಗೂ ಒಪ್ಪಿಕೊಂಡು ವಿಪಕ್ಷ ನಾಯಕರಾದರು. ಆದರೆ ಎಲ್ಲದೂ ಕೂಡ ಎಕ್ಸ್ಪೆಕ್ಟೆಡ್ ಅಂದುಕೊಂಡ ಹಾಗೆ ಆಗಿದೆ. ಏನಂದರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಬಂದ ತಕ್ಷಣ ಇವರು ಈ ರೀತಿಯಾದಂತಹ ಕೆಲವೊಂದು ವಿಷಯಗಳನ್ನ ತೆಗಿತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅಂದರೆ ಮಾತಾಡ್ತಾರೆ, ಅಂದರೆ ಅಬ್ಬರದ ಭಾಷಣ ಇರುತ್ತೆ, ಕೆಲವೊಂದು ಪ್ರಶ್ನೆಗಳನ್ನು ಬಹಳಷ್ಟು ಮಾಡ್ತಾರೆ ಅಂತ. ವಿಪಕ್ಷ ನಾಯಕ ಬೇಕೇ ಬೇಕಾಗುತ್ತೆ. ಯಾವುದೇ ಒಂದು ದೇಶದಲ್ಲಿ ಕೂಡ ವಿಪಕ್ಷ ನಾಯಕ ಇಲ್ಲ ಅಂದರೆ ಸರ್ಕಾರ ಒಂದು ಸೈಡ್ ಕೆಲಸವನ್ನು ಮಾಡ್ಕೊಂಡು ಹೋಗುತ್ತೆ, ಯಾವುದೇ ಸರ್ಕಾರ ಇರಲಿ. ಹಾಗಾಗಿ ಕಳೆದ ಬಾರಿ ಕೇವಲ 50 ಸೀಟನ್ನು ಪಡೆದುಕೊಂಡು ವಿಪಕ್ಷ ನಾಯಕ ಸ್ಥಾನದಿಂದ ಹೊರಗಡೆ ಇದ್ದಂತಹ ಒಂದು ಕಾಂಗ್ರೆಸ್, ಕಳೆದ 10 ವರ್ಷದಿಂದ ಹೊರಗಡೆ ಇದ್ದಂಥ ಒಂದು ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಕ್ಷಗಳಿರ್ಬೋದು, ಈ ಬಾರಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಹುಲ್ ಗಾಂಧಿಯನ್ನು ಆಯ್ಕೆ ಮಾಡಿತ್ತು. ರಾಹುಲ್ ಗಾಂಧಿ ಕೇಳಿದ್ರಲ್ಲಿ ಬಹಳಷ್ಟು ಸರಿ ಇದೆ. ಏಕೆಂದರೆ ಮಣಿಪುರಂಗೆ ಯಾಕೆ ಹೋಗಿಲ್ಲ ಅನ್ನೋದು ಕ್ವಶನ್, ಅದು ಎಲ್ಲರಿಗೂ ಆನ್ಸರ್ ಹೇಳಲೇಬೇಕಾಗುತ್ತೆ ಮೋದಿಯವರು. ಏನೇ ಆಗಲಿ, ಕೊನೆಗೆ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ಅವರು ಕೇಳಿದ್ದು ರೈತರ ಒಂದು ಸ್ಟ್ರೈಕ್ ನಡೆದಂಥ ಸಂದರ್ಭದಲ್ಲಿ ಬೇಗ ಅದನ್ನು ಕ್ಲಿಯರ್ ಮಾಡುವ ಯೋಚನೆಯನ್ನು ಮಾಡಲ್ಲ, ಹಾಗೆಯೇ ಮಣಿಪುರಕ್ಕೆ ಹೋಗಲ್ಲ ಗಲಾಟೆ ಆದ್ರೂ. ಅದನ್ನು ಬಿಟ್ಟರೆ ಇನ್ನು ಬೇರೆ ಬೇರೆ ಕೆಲಸಗಳೇನಿದೆ, ಇನ್ನು ಕೆಲವೊಂದು ವಿಷಯಗಳನ್ನ ತೆಗೆದು ಮಾತಾಡ್ತಾರೆ, ಅದೆಲ್ಲವೂ ಎಕ್ಸ್ಪೆಕ್ಟೆಡ್. ಆದರೆ ಅದನ್ನು ಕೇಳೋದು ವಿಪಕ್ಷ ನಾಯಕ ತಪ್ಪು ಅಂತ ಎಲ್ಲಿಯೂ ಕೂಡ ಹೇಳಲ್ಲ. ಅದಕ್ಕೆ ಉತ್ತರವನ್ನು ಕೊಡಬೇಕು, ದೇಶದ ಜನತೆಗೆ ಕೊಡ್ತಾರೆ ಪ್ರಧಾನಿ ಮೋದಿಯವರು. ಆದರೆ ಇಲ್ಲಿ ಒಂದು ಗೊತ್ತಾಗಲಿಲ್ಲ, ಇಲ್ಲಿ ಶಿವನ ಫೋಟೋವನ್ನು ಪ್ರದರ್ಶನ ಮಾಡಿ ಕೆಲವೊಂದನ್ನು ಮಾತಾಡ್ತಾರೆ, ಗುರುನಾನಕರ ಫೋಟೋವನ್ನು ಪ್ರದರ್ಶನ ಮಾಡಿ ಮಾತಾಡ್ತಾರೆ. ಅದು ಆ್ಯಕ್ಚುಲಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಸ್ಪೀಕರ್ ಹೇಳಿದರೂ ಕೂಡ ಕೇಳಲ್ಲ, ಮಾಡಿ ಕೆಲವೊಂದನ್ನು ಉಲ್ಲೇಖ ಮಾಡ್ತಾರೆ. ನನಗೆ ಒಂದು ಗೊತ್ತಾಗದೇ ಇರೋಂಥ ವಿಷಯ, ಕೇವಲ ಹಿಂದೂ ಧರ್ಮದ ಒಂದು ಫೋಟೋ, ಹಾಗೆ ಸಿಖ್ಖರ ಒಂದು ಏನು ಧರ್ಮಗುರುಗಳ ಫೋಟೋವನ್ನು ಹಿಡಿದುಕೊಂಡು ಮಾತಾಡುವಂಥ ರಾಹುಲ್ ಗಾಂಧಿಯವರು ಬೇರೆ ಫೋಟೋವನ್ನು ಹಿಡಿದುಕೊಂಡು ಯಾಕೆ ಬಂದು ಮಾತಾಡಲಿಲ್ಲ ಗೊತ್ತಿಲ್ಲ. ಆದರೆ ಅವರು ಕೇಳಿದ್ದು ಹಿಂದೂ ಧರ್ಮ ಅಂದರೆ
ಮೋದಿ ಹಾಗೆ RSS BJP ಇಷ್ಟೇನಾ, ಅಲ್ಲ ನೀವೆಲ್ಲ ಬೋಗಸ್ ಅನ್ನೋದನ್ನು ಹೇಳಿದರು. ಅದನ್ನು ಎಲ್ಲರೂ ಒಪ್ಕೊಳ್ತಾರೆ, ಯಾರು ಕೂಡ ಹೇಳಿಲ್ಲ. ಮೋದಿ ಮಾತ್ರ ಹಿಂದೂ ಧರ್ಮ, ಹಾಗೆಯೇ ಹಿಂದೂ ಧರ್ಮ ಅಂದರೆ ಕೇವಲ RSS, ಹಿಂದೂ ಧರ್ಮ ಅಂದರೆ BJP ಅಂತ ಯಾರು ಕೂಡ ಹೇಳಿಲ್ಲ. ಇಲ್ಲಿ ಜನರಿದ್ದಾರೆ. ಆದರೆ ಇನ್ನೂ ಒಂದು ವಿಷಯವನ್ನು ಹೇಳ್ತಾರೆ. ಶಿವನ ಒಂದು ಫೋಟೋವನ್ನು ತೋರಿಸ್ತಾ, ಶಿವ ತಪಸ್ಸಿಗೆ ಕುಳಿತಂತಹ ಒಂದು ಫೋಟೋ ಅದನ್ನು ತೋರಿಸ್ತಾ ಹೇಳ್ತಾರೆ, ಇಲ್ಲಿ ಶಿವ ತ್ರಿಶೂಲವನ್ನು ಹಿಡಿದುಕೊಂಡು ಕುಳಿತುಕೊಂಡಿದ್ರು ಕೂಡ ಈ ತ್ರಿಶೂಲ ಏನು ಹಿಂಸೆಯ ಒಂದು ರೂಪ, ಹಾಗೆಯೇ ಶಿವ ಏನಿದ್ದಾನೆ ಶಾಂತ ರೂಪ ಅಂತ ಹೇಳಿಬಿಟ್ಟು. ಆದರೆ ರಾಹುಲ್ ಗಾಂಧಿಯವರು ಈ ಒಂದು ಧರ್ಮಗಳ ಬಗ್ಗೆ ಸರಿಯಾಗಿ ಒಂದು ತಿಳ್ಕೊಳ್ತೆ ಬಂದಾಗ ಈ ಥರ ಆಗುತ್ತೆ. ಈ ಥರದ ಎಡವಟ್ಟುಗಳನ್ನ ಅವಾಗವಾಗ ಮಾಡ್ಕೊಳ್ತಾನೆ ಇರ್ತಾರೆ. ಅದರಲ್ಲೂ ಹಿಂದೂ ಧರ್ಮದ ವಿಚಾರದಲ್ಲಿ ಇದೇನು ಮೊದಲಲ್ಲ. ಏಕೆಂದರೆ ಅವರು ಬೇರೆ ವಿಷಯಗಳನ್ನು ಮಾತಾಡಿದ್ದೆಲ್ಲವೂ ಸರಿ ಇದೆ. ಆದರೆ ಹಿಂದೂ ಧರ್ಮದ ಫೋಟೋ ಇದೆಯಲ್ಲ, ಅದು ಪ್ರತಿಯೊಬ್ಬ ಹಿಂದೂಗಳಿಗೆ ಸೇರಿದ್ದು. ಇವರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಈ ಒಂದು ಏನು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವತೆಗಳು, ಎಲ್ಲ ದೇವರುಗಳು ಕೂಡ ಈ ಒಂದು ಏನು ಅವರ ಹತ್ರ, ಆ ದೇವತೆಗಳ ಹತ್ರ ಇರ್ತಕ್ಕಂಥ ಪ್ರತಿಯೊಂದು ಆಯುಧಗಳು ಕೂಡ ಯಾವುದೇ ಒಂದು ಧರ್ಮ ಸತ್ಯವನ್ನು ಕಾಪಾಡೋದಕ್ಕೋಸ್ಕರ ಉಪಯೋಗಿಸ್ತಕ್ಕಂಥದ್ದು. ಆದರೆ ರಾಹುಲ್ ಗಾಂಧಿ ಅವರಿಗೆ ಅದರ ಅರಿವೇ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಆಯುಧ ಎಲ್ಲ ಹಿಂಸೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಇವರಿಗೆ ಎಷ್ಟರ ಮಟ್ಟಿಗೆ ಹಿಂದೂ ಧರ್ಮವನ್ನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ, ನನಗೆ ಓದ್ಕೊಂಡಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಇವರು ಅದನ್ನು ಹೇಳೋದಾದರೆ ನನಗೆ ಒಂದು ಅನುಮಾನ ಬರುತ್ತೆ. ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆಯೋ ನೆನಪಿಲ್ವೋ ಗೊತ್ತಿಲ್ಲ. ಇವರು ಚಿಕ್ಕವರು ಇರಬೇಕಿನ್ನೂ ಆ ಸಮಯದಲ್ಲಿ. ಅದನ್ನು ಓದ್ಕೊಂಡಿದ್ರಾದ್ರೂ ಗೊತ್ತಾಗ್ತಿತ್ತು. ಇವರ ಅಜ್ಜಿ ಏನಿದ್ರು ಇಂದಿರಾ ಗಾಂಧಿಯವರಿದ್ದಾಗ ಅಣ್ವಸ್ತ್ರವನ್ನು ಪರೀಕ್ಷೆ ನಡೆಸ್ತಾರೆ ಭಾರತದಲ್ಲಿ. ಆಗ ಅಮೇರಿಕಾದ ವಿರೋಧವಿದ್ದರು. ಹಾಗಾದರೆ ಅಣ್ವಸ್ತ್ರವನ್ನು ಪರೀಕ್ಷೆ ಮಾಡಿ ತಂದಂತಹ ನಿಮ್ಮ ಏನು ಅಜ್ಜಿಯನ್ನು ನಾವು ಇಂದಿರಾ ಗಾಂಧಿಯವ್ರನ್ನ ಆ ವಿಷಯದಲ್ಲಿ ಹೊಗಳುತ್ತೇವಲ್ಲ, ಆ ಹೊಗಳುವುದು ಕೂಡ ಹಾಗಾದರೆ ಇಂದಿರಾ ಗಾಂಧಿಯವರು ಹಿಂಸೆಯ ರೂಪನ? ನನಗೆ ಗೊತ್ತಿಲ್ಲ. ಹಾಗಾದರೆ ನಮ್ಮ ಸೈನಿಕರ ಹತ್ರ ಬಹಳಷ್ಟು ಒಂದು ವೆಪನ್ಸ್ ಇದೆ, ಆಯುಧಗಳಿದೆ. ಇದೆಲ್ಲವನ್ನು ಇಟ್ಕೊಂಡಿದ್ದೀವಿ ಅಂದರೆ ಏನು ಈಗ ಇಂಡಿಯಾ ಇದೆ, ನಮಗೆ ಭಾರತ ಏನಿದೆ, ಭಾರತ ಬಂದುಬಿಟ್ಟು ಹಿಂಸೆಯ ರೂಪನ, ಹಿಂಸೆಯ ಪ್ರತಿರೂಪನ? ನನಗೆ ಗೊತ್ತಿಲ್ಲ. ಹಾಗಾದರೆ ಇಟ್ಕೊಳ್ಳೇಬಾರ್ದು ಯಾವುದೇ ಆಯುಧಗಳನ್ನು ಅಲ್ಲ. ಇಟ್ಟುಕೊಂಡು ಅದನ್ನು ಯಾವ ಸಮಯಕ್ಕೆ ನಮಗೆ ಬೇಕೋ ಆಗ ಉಪಯೋಗಿಸಿಕೊಳ್ಬೇಕು ಅನ್ನೋದು. ಅಂದರೆ ಅದು ನ್ಯಾಯದ ಪರ, ಸತ್ಯದ ಪರ. ಹಾಗೆಯೇ ಒಂದು ತಪ್ಪುಗಳು ನಡೆದಾಗ ಶಿಕ್ಷಿಸುವುದಕ್ಕಾಗಿ ಇಟ್ಕೊಳ್ಳುವಂಥದ್ದು. ರಾಹುಲ್ ಗಾಂಧಿ ಅವರಿಗೆ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗಿಲ್ವೋ ನನಗೆ ಗೊತ್ತಿಲ್ಲ. ಇವರು ಮಾತಾಡಿಬಿಟ್ರು. ಹಾಗೆಯೇ ಇನ್ನೂ ಕೆಲವರು ಕೇಳ್ತಿರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಹರಿದಾಡ್ತಿದೆ. ಯಾಕೆ ಅಲ್ಲಿ ಹೋದಾಗ ಬರೀ ಶಿವನನ್ನು ತೋರಿಸಿ ಮಾತಾಡಿದ್ರಿ, ಬೇರೆ ಧರ್ಮದಲ್ಲಿ ಕ್ರೈಸ್ತ ಧರ್ಮದಲ್ಲೋ ಇಲ್ಲ ಇಸ್ಲಾಂ ಧರ್ಮದಲ್ಲೋ ಬೇರೆ ಇದನ್ನು ತೋರಿಸಿ ಯಾಕೆ ಮಾತಾಡಲಿಲ್ಲ ನೀವು? ಇಲ್ಲಿ ಕೇವಲ ಗುರುನಾನಕರನ್ನು ತೋರಿಸ್ತೀರಿ, ಹಾಗೆಯೇ ಈಶ್ವರನನ್ನು ತೋರಿಸ್ತೀರಿ, 2 ಫೋಟೋವನ್ನು ತೋರಿಸಿ ಮಾತಾಡ್ತೀರಿ, ಬೇರೆದನ್ನು ಯಾಕೆ ತೋರಿಸಿಲ್ಲ? ಹಾಗಾದರೆ ಅವರದನ್ನು ಮಾತಾಡೋಕ್ಕೆ ನಿಮಗೆ ತಾಕತ್ತಿಲ್ವಾ ಅಂತ ಕೆಲವರ ಪ್ರಶ್ನೆ. ನನಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗಿದೆಯೋ. ಇನ್ನು ರಾಹುಲ್ ಗಾಂಧಿ ಅವರು ಕೇಳಿದರು, ಈ ಒಂದು ಯೋಧರ ಬಗ್ಗೆ ಇತ್ತೀಚೆಗೆ ಏನು ಮಾಡ್ಕೊಳ್ತಿದ್ದೀರಿ ನೀವು, ಅದು ಅಪಾಯಿಂಟ್ ಎಲ್ಲ ಬಂದುಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಅದನ್ನು ನಾನು ಒಪ್ಕೊಳ್ತೀನಿ, ಅದು ಕಾಂಟ್ರಾಕ್ಟ್ ಬೇಸ್ ಆಗುತ್ತೆ. ಆದರೆ ಹಾಗಂತ ಎಲ್ಲವನ್ನು ಅಪಾಯಿಂಟ್ ಮಾಡೋಕ್ಕಾಗುತ್ತಾ ಅಂದರೆ ಮಾಡೋದಕ್ಕಾಗಲ್ಲ. ನಿಮ್ಮದೇ ಸರ್ಕಾರಗಳಿರುವ ರಾಜ್ಯದಲ್ಲಿ, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಳೋದಾದರೆ ಏನು ಈ ಬಸ್ ಡ್ರೈವರ್ಗಳನ್ನ, ಹಾಗೆಯೇ ಬಹಳಷ್ಟು ಜನರನ್ನ BBMPನಲ್ಲಿ, ಹಾಗೆ ನಾವು ಕಾಂಟ್ರಾಕ್ಟ್ ಲೇಬರ್ಗಳನ್ನ ಬಹಳಷ್ಟು ಕಡೆ ನೋಡ್ತಿದ್ವಿ. ಅದೆಲ್ಲವನ್ನು ತೆಗೆದುಕೊಳ್ಳದೆ ಹಾಗಾದರೆ ಡೈರೆಕ್ಟಾಗಿ ಕೊಡೋದಕ್ಕಾಗತ್ತೆ ಅಪಾಯಿಂಟ್ ಮಾಡಿ? ಎಲ್ಲರಿಗೂ ಆಗಲ್ಲ. ಆದರೆ ಭಾರತಕ್ಕಾಗಿ ಹೋರಾಡಿದವ್ರನ್ನ ಯಾರು ಸತ್ತರೆ ಏನಾದರೂ ಇವರು ಹೇಳ್ತಿದ್ರು ಹುತಾತ್ಮರಾದರೆ ಅಂತ ಹೇಳ್ತಿದ್ರು. ಹುತಾತ್ಮರಾದರೆ ಹಾಗೆ ಕಳಿಸ್ತಿಲ್ಲ, ಹುತಾತ್ಮರಾದರೆ 1 ಕೋಟಿ ಅಂತ ಇದೆ. ಅದನ್ನು ರಾಹುಲ್ ಗಾಂಧಿ ಅವರು 3 ಕೋಟಿ ಮಾಡಿ 4 ಕೋಟಿ ಮಾಡಿ ಅಂತ ಕೇಳಿದರೆ ಅದಕ್ಕೆ ನಮ್ಮ ಅಭಿಮತ ಕೂಡ ಇದೆ. ಆದರೆ ಇವರು ನೀವು ಏನನ್ನೂ ಕೊಡೋದೇ ಇಲ್ಲ ಅಂತ ಮಾತಾಡ್ತಾರೆ. ಅದಕ್ಕೆ ಸೊಲ್ಯೂಷನ್ನ ಹೇಳಲ್ಲ. ಸೊಲ್ಯೂಷನ್ನ ಹೇಳ್ತೆ ಬರೀ ಇದು ಅಂದ್ಕೊಂಡು ಎಲ್ಲವನ್ನು ಹೇಳ್ತಾ ಹೋದರೆ ಅದಕ್ಕೆ ಸೊಲ್ಯೂಷನ್ ನೀವು ಹೇಳಬೇಕಲ್ವ? ಪ್ರತಿಪಕ್ಷ ನಾಯಕನಾಗಿ ಕುಳಿತುಕೊಂಡವರಿಗೆ ಕೆಲಸ ಏನು? ಅಲ್ಲಿ ನಿಮ್ಮ ತಪ್ಪುಗಳನ್ನ ಹುಡುಕಿ ತೋರಿಸುವಂಥದ್ದು, ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸೊಲ್ಯೂಷನ್ನ ಕೂಡ ನೀವು ಕೊಡಬೇಕು. ಅದು ತಪ್ಪೋ ಸರಿನೋ ಅದನ್ನು ತಗೋಬೇಕೋ ಬೇಡೋ ಅದನ್ನು ಪ್ರಧಾನಿ ಹಾಗೆ ಏನು ಈಗ ಅಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷಗಳು ಡಿಸೈಡ್ ಮಾಡುತ್ತೆ. ಆದರೆ ನಿಮಗೆ ಅನಿಸಿದ್ದನ್ನು ನೀವು ಹೇಳ್ಬೋದಿತ್ತು. ಆದರೆ ಅದನ್ನು ಹೇಳ್ತಿಲ್ಲ, ಬರೀ ತಪ್ಪು ಅನ್ನೋದನ್ನು ಹೇಳ್ತೀರಿ. ಅದನ್ನು ಸರಿ ಮಾಡೋದು ಹೇಗೆ ಅಂತ ಯಾರೂ ಹೇಳ್ತಿಲ್ಲ. ಇದನ್ನು ಹೇಳಿದರೆ ರಾಹುಲ್ ಗಾಂಧಿಯವರು ಸ್ವಲ್ಪ ಪ್ರತಿಪಕ್ಷದ ನಾಯಕನಾಗಿ ಸ್ವಲ್ಪ ಕಂಗೊಳಿಸಬಹುದು, ಹಾಗೆ ವಿಜೃಂಭಿಸಬಹುದು ಅನಿಸುತ್ತೆ. ಅದರಲ್ಲಿ ಕೆಲವೊಂದು ನ್ಯೂನತೆಗಳು ಕಾಣಿಸ್ತಿತ್ತು. ಹಾಗಾಗಿ ನನಗೆ ರಾಹುಲ್ ಗಾಂಧಿಯವರು ಇನ್ನೂ ವಿಪಕ್ಷ ನಾಯಕರಾಗಿ ಬಹಳಷ್ಟು ಒಂದು ಪರಿಣತಿಯನ್ನೇ ಪಡ್ಕೋಬೇಕೋ ಏನೋ ಗೊತ್ತಿಲ್ಲ.
ಯಾಕೆಂದರೆ ಒಂದು 35-40% ಅವ್ರು ಹೇಳಿದ್ದು ಓಕೆ ಅನ್ನಿಸ್ತು. ಆದರೆ ಅದನ್ನು ಒಂದೊಂದು ಸೆಂಟೆನ್ಸಲ್ಲಿ ಇಲ್ಲ ಒಂದೊಂದು ವರ್ಡನ್ನು ಹೇಳಿಬಿಟ್ಟು ಸೈಡಿಗೆ ಇಟ್ಬಿಟ್ಟು ಆ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದನ್ನು ಕೊನೆಗೆ ಶಿವನ ಫೋಟೋವನ್ನು ಹಿಡ್ಕೊಂಡು ಗುರುನಾನಕರ ಫೋಟೋವನ್ನು ಹಿಡ್ಕೊಂಡು ಇವರು ಜೈಲಿಗೆ ಹೋಗುವ ಇನ್ನು 2 ವರ್ಷ ಜೈಲಿಗೆ ಹೋಗೋದನ್ನು ಸೇರಿಸಿ ಮಾತಾಡ್ತಾರೆ. ಗೊತ್ತಿಲ್ಲ ಯಾತಕ್ಕೆ ಮಾತಾಡಿದ್ರು ಅಂತ. ಇದಕ್ಕೆ ಮೋದಿ ಕೂಡ ಒಂದು ಚಕಾರವನ್ನು ಎತ್ತಾರೆ, ಹಾಗೆಯೇ ಎಲ್ಲವನ್ನು ಹೇಳ್ತಾರೆ. ಆದರೆ ನಾನು ಹೇಳಿದ್ದು ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ನಿಮ್ಮದಲ್ಲ, ಮೋದಿ ಅಲ್ಲ ಹಿಂದೂ ಧರ್ಮ ಅಂದರೆ, ಇಲ್ಲ RSS ಅಲ್ಲ, ಇಲ್ಲ ಅಂತಂದರೆ BJP ಅಲ್ಲ ಅಂತ ಹೇಳ್ತಿದ್ದೇನೆ, ಬೇರೆ ಏನನ್ನು ಹೇಳಿಲ್ಲ. ನಾನು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಿಲ್ಲ. ಆದರೆ ನನಗೆ ಇವತ್ತಿಗೂ ಕ್ವಶ್ಚನ್ ಇರೋದಿಲ್ಲ, ಕಾಂಗ್ರೆಸ್ನ ಬಹುತೇಕ ನಾಯಕರಿಗೆ ಮಾತನಾಡುವಾಗ ಎಲ್ಲ ಹಿಂದೂ ಧರ್ಮವೇ ಸಿಗುತ್ತೆ. ಹಾಗಾದರೆ ನಿಮ್ಮದು ಯಾವ ರೀತಿಯಾಗಿ ಒಂದು ಜಾತ್ಯತೀತ ಪಕ್ಷ ಅಂತ ನನಗೆ ಗೊತ್ತಿಲ್ಲ, ಸೆಕ್ಯುಲರಿಸಮ್ ಪಕ್ಷ ಅಂತ ನನಗೆ ಹೇಳ್ಕೊಳ್ತಾ ಇರ್ತೀರಿ. ಇಲ್ಲೂ ಕೂಡ ಕರ್ನಾಟಕದಲ್ಲಿ ಹೇಳ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ಮುಸ್ಲಿಂ ಲೀಗ್ನ ಜೊತೆಗೆ ಹೋಗಿ ಒಪ್ಪಂದವನ್ನು ಮಾಡ್ಕೊಳ್ತೀರಿ, ಅಲ್ಲಿಯೇ ಇದೆ ಮುಸ್ಲಿಂ ಅನ್ನುವ ಧರ್ಮದ ಹೆಸರು, ಅದರ ಜೊತೆಗೆ ಮಾಡ್ಕೊಳ್ತೀರಿ. ಆಮೇಲೆ ಇಲ್ಲಿ ತಮಿಳುನಾಡಲ್ಲಿ ಹೋಗ್ತೀರಿ, ಆಯಿತಾ, ಉದಯನಿಧಿ ಸ್ಟಾಲಿನ್ ಹೇಳ್ತಾರೆ ಈ ಒಂದು ಏನು ಹಿಂದೂ ಧರ್ಮ ಇದೆ ಇದನ್ನೇ ನಾಶ ಮಾಡಬೇಕು ಅಂತ. ಅಂದರೆ ಒಂದು ಧರ್ಮವನ್ನು ನಾಶ ಮಾಡುವುದನ್ನು ನನಗೆ ಗೊತ್ತಿಲ್ಲ, ನಾಶ ಮಾಡಬೇಕು ಅಂತ ಮಾತಾಡೋರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅಡ್ಡಾಡ್ತೀರಿ. ಅದು ಹೇಗೆ, ಯಾವ ರೀತಿಯಾಗಿ ಸರಿ? ಹಾಗಾದರೆ ಅದು ಯಾವ ರೀತಿಯಾದ ಸೆಕ್ಯುಲರಿಸಮ್ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಹಾಗೆ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದರೆ ಇವರು ಕೂಡ ತುಂಬ ಚೆನ್ನಾಗಿರುತ್ತೆ, ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಅಂತ. ಥ್ಯಾಂಕ್ ಯು ವೆರಿ ಮಚ್.